ನೋಡಿ ಇವರೇ, ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ, ಅವರ ಏಳಿಗೆ ವಿರುದ್ಧ ಇರ್ತಾರೆ, ದಲಿತರ ವಿರುದ್ಧ ಇರ್ತಾರೆ, ಹಿಂದುಳಿದ ವರ್ಗದ ಏಳಿಗೆ ವಿರುದ್ಧ ಇರ್ತಾರೆ, ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ, ಸಂವಿಧಾನ ವಿರೋಧಿಗಳಿರ್ತಾರೆ, ಅವರೆಲ್ಲರೂ ಒಂದು ರೀತಿಯಾದಂಥ ತಾಲಿಬಾನ್ಗಳೇ ಅಲ್ವಾ? ಯಾರೇ ಇರ್ಬೋದು. ಅದಕ್ಕೇನು ಧರ್ಮ ಇದೆಯಾ? ನಿಮಗೆ ಸಮಾನತೆಯಲ್ಲಿ ವಿಶ್ವಾಸ ಇಲ್ಲ, ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ, ಮಹಿಳೆಯರ ಏಳಿಗೆಗಾಗಿ ಶ್ರಮ ಪಡ್ತಾ ಇಲ್ಲ. ಅವರೇ ತಾನೇ ಹೇಳ್ತಾ ಇರೋದು. ಅದಕ್ಕೆ ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇರೋದು ಸರ್, ಮನುಸ್ಮೃತಿಯನ್ನು BJP ನಾಯಕರು ಅವ್ರ ಮನೆಯಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ? BJPಯವರ ಮಕ್ಕಳು ಗಣವೇಷದಲ್ಲಿ ಯಾಕೆ ಬರ್ತಾ ಇಲ್ಲ? ತ್ರಿಶೂಲ್ ದೀಕ್ಷೆ ಯಾಕೆ ತಗೊಂತಾ ಇಲ್ಲ? ಗೋರಕ್ಷಕರಾಗಿ ಎಷ್ಟು ಜನ BJP ನಾಯಕರ ಮಕ್ಕಳು ಇದ್ದಾರೆ ಇಡೀ ರಾಷ್ಟ್ರದಲ್ಲಿ? ಪಾಪ ನಮ್ಮ ರಾಜ್ಯದಲ್ಲಿ ಇನ್ನೂ ಸ್ವಲ್ಪ ಲಿಬರಲ್ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ತಗೊಳ್ಳಿ, ಯಾರು ಬೇಡ ಅಂತ ಇದ್ದಾರೆ ಮಾಡ್ಲಿಕ್ಕೆ? ಅದಕ್ಕೆ ಇವತ್ತು DK ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಗಣವೇಷಧಾರಿಯಾದಂಥ ಶಾಸಕ ಮಂಡ್ರತ್ನ ಹೋಗಿ ನಮಗೆ ಆಹ್ವಾನ ಇಲ್ಲ, ಸರ್ಕಾರದ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಕಡೆಗಣಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನೋಡಿ, ಅಲ್ಲಿ ಹೋಗ್ತಾ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಜನರ ಅಹವಾಲು ಕೇಳಕ್ಕೆ ಕ್ಯಾಶುಯಲ್ ಆಗಿ ಹೋಗ್ತಾ ಇಲ್ಲ. ವಾಟ್ ಈಸ್ ರಾಂಗ್ ವಿತ್ ದಟ್? ನಿಮ್ಗೆ ನಿಜವಾಗ್ಲೂ ಆ ಜನರ ಬಗ್ಗೆ ಕಳಕಳಿ ಇದ್ದಿದೆ, ಅವ್ರ ಜೊತೆ ಸೇರ್ಕೊಂಡು ಆಯ್ತಪ್ಪ ಆಹ್ವಾನ ಮಾಡಿಲ್ಲ, ಏನೇ ಇರಲಿ ಎಲ್ಲರೂ ಸೇರಿ ಜನರ ಪರವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಅಥವಾ ಆಹ್ವಾನ ಇಲ್ಲ ಅಂದರೆ ಹೋಗಲೇಬಾರ್ದಾಗಿತ್ತು. ಯಾಕೆ ಹೋದ್ರು? ವಾಟ್ ವಾಸ್ ದ ನೆಸೆಸರಿ? ಆಯ್ತು, ನನಗೆ ಆಹ್ವಾನ ಇಲ್ಲ ಅಂದರೆ ನಾನು ಹೋಗೋದಿಲ್ಲ, ನನಗೆ ನನ್ನ ಸ್ವಾಭಿಮಾನ ಮುಖ್ಯ. ಆಯಿತು, ಒಂದ್ಸರಿ ಆಯಿತು, ಜನರ ಹಿತದೃಷ್ಟಿನೆಲ್ಲ ನಾನು ಹೋದ್ರ ಮತ್ತೆ ಜನರ ಹಿತದೃಷ್ಟಿ ಕಾಯ್ಬೇಕಾಗಿತ್ತು. ನೀವು ಜಗಳ ತಕ್ಕೊಂಡು ಏನು ಪ್ರಯೋಜನ ಆಯ್ತು? ಈಗ ಜನರ ಸಮಸ್ಯೆ ಬಗ್ಗೆ ಇರುತ್ತಾ ಅಥವಾ ನಿಮ್ದನ್ನ ಸಮಸ್ಯೆ ಬಗ್ಗೆ ಇರುತ್ತಾ? ಇವೆಲ್ಲ ನೋಡಿ. ಆಮೇಲೆ ಆಹ್ವಾನ ಮಾಡೋದು ಅವೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ದ ಅಲ್ಲ, ಅಧಿಕಾರಿ ಲೋಕಲ್ ಯಾರು ನಮ್ಮ ಅಧಿಕಾರಿಗಳು ಮಾಡಬೇಕು. ಥ್ಯಾಂಕ್ ಯು. ಇನ್ನೊಂದು DK ಶಿವಕುಮಾರ್ ನೇರವಾಗಿ ಹೇಳಿದ್ರು, ಸಂಪುಟ ಪುನರ್ರಚನೆ ಅನ್ನುವಂಥದ್ದಿಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿದ್ದಾರೆ. ನಾನು ಹೇಳೋದು ಇಷ್ಟೇ ಇವರೇ, ನಾನು ಹೇಳ್ತಾ ಇದ್ದೀನಂತ ಯಾಕೆ ನಂಬ್ತೀರಾ? ಈ ಪುನರ್ರಚನೆ ಇರ್ಬೋದು, ಬೇರೆದು ಏನಾದರೂ ನಮ್ಮ ಸಂಘಟನೆಯಲ್ಲಿರ್ಬೋದು ಅಥವಾ ಸರ್ಕಾರದಲ್ಲಿರ್ಬೋದು, ದೊಡ್ಡ ನಿರ್ಧಾರಗಳು ಹೈಕಮಾಂಡ್ ತಗೊಳುತ್ತೆ. ನಾನು ಬಂದು ನಿಮ್ಮ ಮುಂದೆ ಮಾತಾಡೋದ್ರಿಂದ ಅದು ಆಗುತ್ತಾ? ಮಾಧ್ಯಮದಲ್ಲಿ ಮಾತಾಡೋದಿರ್ಬೋದು ಅಥವಾ ಖಾಸಗಿಯಾಗಿ ಎಲ್ಲೋ ಒಂದು ಮಾತಾಡೋದು, ಅದಕ್ಕಿಲ್ಲ. ನಮ್ಮ ಹತ್ರ ಏನೇ ಇದ್ರೂ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಅಷ್ಟೇ ಅಲ್ಲ. ಅದಕ್ಕೆ ಕಾಂಪ್ಲಿಕೇಶನ್ ಏನು ಇರೋದೇ 4 ಜನ: ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ನಮ್ಮ ಸೋನಿಯಾ ಗಾಂಧಿ ಅವರು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ತಗೋತಾರೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ 2.5 ವರ್ಷದಲ್ಲಿ ಯುಗಾದಿ ಕ್ರಾಂತಿ ಕೇಳಿದೆ, ದೀಪಾವಳಿ ಕ್ರಾಂತಿ ಕೇಳಿದೆ, ಕ್ರಿಸ್ಮಸ್ ಕ್ರಾಂತಿ ಕೇಳಿದೆ, ಸೆಪ್ಟೆಂಬರ್ ಕೇಳಿದೆ, ಆಗಸ್ಟ್ ಕೇಳಿದೆ, ಅಕ್ಟೋಬರ್ ಕೇಳಿದೆ, ಈಗ ನವೆಂಬರ್ ಕೇಳ್ತಾ ಇದೆ. ಈಗ ನೆಕ್ಸ್ಟ್ ಯಾವ್ದಿದೆ? ದೀಪಾವಳಿನ? ಕ್ರಾಂತಿನೇ ಇಲ್ಲ. ಪ್ರಾಬ್ಲಮ್ ಏನಾಗ್ತಾ ಇದೆ, ಅದು ಬರೀ ಮೀಡಿಯಾನಲ್ಲಿ ಕ್ರಾಂತಿಗಳು ನಡೆದಿವೆ ಹೊರತು ಬೇರೆ ಕಡೆ ಎಲ್ಲೂ ನಡೆದಿಲ್ಲ. ನೀವೇ ಹೇಳಿ, ಎಲ್ಲಿ ಮಾಧ್ಯಮ ಕ್ರಾಂತಿಗಳಾಗ್ತವೆ ಅಷ್ಟೇ. ಹಿರಿಯ ಸಚಿವರು ಹೇಳ್ತಿದ್ದಾರೆ ಸರ್, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಡಿ. ಹೈಕಮಾಂಡ್ ಈ ಆಡಳಿತದ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಇಲ್ಲ. ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿಯನ್ನು ವಹಿಸಿದ್ದಾರೆ, ಅದನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ. ಅದು ವಾಟ್ ಎವರ್ ಇಟ್ ಈಸ್, ವೆನ್ ಹೈಕಮಾಂಡ್ ಸೇಸ್ ಇಟ್ ಮ್ಯಾಟರ್ಸ್, ಅದರ್ವೈಸ್ ಇಟ್ ವಿಲ್ ನಾಟ್ ಮ್ಯಾಟರ್. ಅಷ್ಟೇ, ಸಿಂಪಲ್ ಆಸ್ ದಟ್. ಆಮೇಲೆ ಈಗ ಪರಮೇಶ್ವರ್ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ ಸರ್, ನಾನು ಯಾಕೆ CM ಆಗಬಾರ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಈಗ ಮುಂಚೆನೂ ಉಪಮುಖ್ಯಮಂತ್ರಿಗಳಿದ್ರು, ಮುಂದೆ ಅವಕಾಶ ಇದ್ದರೆ ಆಗ್ತಾರೆ, ಅದಕ್ಕೇನಂತೆ. ಈಗ ನೋಡಿ, ನಮ್ಮಲ್ಲಿ ಸಮರ್ಥರು ಭಾಳ ಜನ ಇದ್ದಾರೆ, ಆಯಿತಾ? ಆದರೆ ಕುರ್ಚಿ ಒಂದೇ ಇರೋದು. ಸಮಯ ಬಂದಾಗ ಯಾರು ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇರೋದಲ್ಲ. ಗೊಂದಲ ಎಲ್ಲಿದೆ ಅಲ್ಲಿ? ನೀವು ಹೋಗಿ ಹಿಂಗೆ ಕೇಳ್ತೀರಾ, ಅದಕ್ಕೆ ಸಮಸ್ಯೆ ಬರೋದು. ಯಾರು ಹೇಳಿದ್ರಿ ಸಮಯ ಹತ್ರ ಬಂದಿದೆ ಅಂತ? ಸಮಯ ನಿಗದಿಪಡಿಸೋರು ಅವರು.
ಈಗ ನಾನು ಹೇಳ್ತಾ ಇಲ್ವಾ, ನಾನು ನಿಮ್ಮ ಮುಂದೆ ಬಂದು ಏನೇ ಮಾತಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಹೈಕಮಾಂಡ್ ಅವ್ರ ತೀರ್ಮಾನ ಬಂದಾಗ ಗೊತ್ತಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.